ಬಾಳಿನ ಬವಣೆಯನ್ನು ಮರೆಸ್ತಾ ಹೋಗುತ್ತೆ, ಮಾನಸಿಕ ಯಾತನೆಯನ್ನು ಮರೆಸ್ತಾ ಹೋಗುತ್ತೆ, ಕೇಳುಗನಿಗೆ ಕುತೂಹಲವನ್ನು ತರ್ತಾ ಹೋಗುತ್ತೆ, ಹೇಳುವವನಿಗೆ ಹವ್ಯಾಸಿಯಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಈ ಜನಪದ ಕಥೆಗಳು ಸಾರ್ವತ್ರಿಕವಾಗಿರುವುದರಿಂದ ಎಲ್ಲ ಭಾಷೆಗಳಲ್ಲೂ ಮತ್ತು ಎಲ್ಲ ದೇಶಗಳಲ್ಲೂ ಒಂದೊಂದು ಭಾಷೆಯ ಜನಪದ ಕಥೆಗಳಿಗೆ ಒಂದೊಂದು ತೆರನಾದ ಹೆಸರಿದಾಗ ಇರ್ತಕ್ಕಂಥದ್ದನ್ನು ಕೇಳ್ತಾ ಹೋಗ್ತೇವೆ. ಯಾಕೆ ಅಂದರೆ ಜರ್ಮನ್ ಭಾಷೆಯಲ್ಲಿ ಜನಪದ ಕಥೆಗೆ ಮಾರ್ಷನ್ ಎಂಬ ಹೆಸರಿದೆ. ಆಂಗ್ಲ ಭಾಷೆಯಲ್ಲಿ ಕಿನ್ನರ ಕತೆ ಅಂತ ಕರೀತಾರೆ, ಅಥವಾ ಮನೆಗತೆ, ಹೌಸ್ ಓಲ್ಡ್ ಟೇಲ್ ಅಂತ ಕರೀತಾರೆ. ಸೃಷ್ಟಿಯ ದೇವಾದಿ ದೇವತೆಗಳನ್ನು, ದೇವಮಾನವರನ್ನು ಕುರಿತ ಕಥೆಗಳು ಪುರಾಣ ಕಥೆ ಎನಿಸಿಕೊಳ್ತವೆ. ಜನಪದ ಕಥೆಗಳು ವಸ್ತು ವೈವಿಧ್ಯತೆಯಿಂದಲೂ ಮತ್ತು ರೂಪಾತಿಶಯಗಳಿಂದಲೂ ವಿಶಿಷ್ಟವಾಗಿರುವುದರಿಂದ ಅವುಗಳ ಸ್ವರೂಪ ಮತ್ತು ವರ್ಗೀಕರಣ ಮಾಡ್ತಕ್ಕಂಥದ್ದು ಕಷ್ಟವಾಗಿದೆ. ಈ ಕುರಿತು ವಿಚಾರ ಮಾಡುವುದರಲ್ಲಿ ಎಡ್ವಿನ್ ಸಿಡ್ನಿ ಆರ್ಟ್ಲ್ಯಾಂಡ್ ತುಂಬ ಪ್ರಮುಖರು. ಆತನ ಅಭಿಪ್ರಾಯದಂತೆ ಜನಪದ ಕಥೆ ಸಂಪ್ರದಾಯದಲ್ಲಿ ಬಂದ ನಿರೂಪಣೆಯಾಗಿದೆ. ಅದು ಈಗ ಇರುವಂತೆ ದೈವಿಕ ವ್ಯಕ್ತಿಗಳನ್ನು ಕುರಿತದ್ದಾಗಲಿ, ವಿಶ್ವಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಲಿ ಅಥವಾ ರಾಷ್ಟ್ರೀಯ ಘಟನೆಗಳನ್ನು ಪಡೆದಿದ್ದಾಗಲಿ ಆಗಿರೋದು ಕೇವಲ ಅದ್ಭುತ ಘಟನೆಗಳನ್ನು ಪ್ರಧಾನವಾಗಿ ಇರ್ತಕ್ಕಂಥದ್ದನ್ನ ಈ ಕಥೆಗಳು ಹೇಳ್ತಾ ಹೋಗ್ತವೆ. ಇಂಥ ಕಥೆಗಳಲ್ಲಿ ಈ ಕೆಲವು 2 ಭಾಗದಲ್ಲಿ ನೋಡ್ತಾ ಹೋಗ್ತಾರೆ. ಒಂದು ಸಾಗ, ಎರಡನೇದು ಮಾರ್ಷನ್. ಈ ಮೊದಲನೇ ಗುಂಪಿನಲ್ಲಿ, ಸಾಗ ಗುಂಪಿನಲ್ಲಿ ಸೇರಿದ ಕಥೆಗಳು ಗೊತ್ತಾದ ಸ್ಥಳಕ್ಕೆ ಆರೋಪಿತವಾಗಿ ನಿರ್ದಿಷ್ಟವಾದ ಅತಿಮಾನುಷ ವ್ಯಕ್ತಿಗಳನ್ನು ಕುರಿತಂಥವು ಈ ಸಾಗ. ಕೆಲವೊಮ್ಮೆ ಕಥೆಗಳಲ್ಲಿ ಚಾರಿತ್ರಿಕ ವ್ಯಕ್ತಿಯು ಸುಳಿಯಬಹುದು. ಎರಡನೇ ಗುಂಪಿಗೆ ಸೇರಿದ ಕಥೆಗಳು, ಮಾರ್ಷನ್ ಕಥೆಗಳಿದ್ದಾವಲ್ಲ, ಅವು ವಿನೋದ ಕಥೆಗಳು, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಂಭವಿಸಿರಬಹುದೆಂದು ನಂಬಲಾದ ಘಟನೆಗಳನ್ನು ಆಧರಿಸಿರುವಂಥವು. ಇವುಗಳಲ್ಲಿ ಕಲ್ಪನೆ ಗರಿಗಟ್ಟಿ ಇರ್ತವೆ ಅಂತಕ್ಕಂಥದ್ದು. ಸ್ವಾರಸ್ಯವೆಂದರೆ ಇದನ್ನು ಹೇಳುವವರಾಗಲಿ ಕೇಳುವವರಾಗಲಿ ನಂಬಬೇಕೆಂದಿಲ್ಲ ಅಂತಕ್ಕಂಥದ್ದು. ಮಿಲನ್ ಅಂತಕ್ಕಂಥ ಒಬ್ಬ ಮಿಲ್ಲರ್ ಎನ್ನುವ ವಿದ್ವಾಂಸ ಜನಪದ ಕಥೆಗಳನ್ನು 3 ಭಾಗಗಳಾಗಿ ಅವನು ಹೇಳ್ತಾನೆ, 3 ಭಾಗಗಳಲ್ಲಿ ಗುರುತಿಸ್ತಾನೆ. ಒಂದು ಕಿನ್ನರ ಕಥೆಗಳು, ಎರಡನೇದು ದೈನಂದಿನ ಕಥೆಗಳು, ಮೂರನೇದು ಪ್ರಾಣಿ ಕಥೆಗಳು ಅಂತ ಕೇಳ್ತಾನೆ. ಉಂಟ್ ಎಂಬ ಜರ್ಮನ್ನ ಒಬ್ಬ ಜನಪದ ವಿದ್ವಾಂಸ ಜನಪದ ಕಥೆಗಳನ್ನು 7 ಗುಂಪುಗಳಾಗಿ ವಿಂಗಡಿಸ್ತಾನೆ. ಪೌರಾಣಿಕ ನೀತಿ ಕಥೆಗಳು, ಶುದ್ಧ ಕಿನ್ನರ ಕಥೆಗಳು, ಜೈವಿಕ ಕಥೆಗಳು ಮತ್ತು ನೀತಿ ಕಥೆಗಳು, ಶುದ್ಧ ಪ್ರಾಣಿ ಕಥೆಗಳು, ವಾಂಶಿಕ ಕಥೆಗಳು, ತಮಾಷೆ ಕಥೆಗಳು ಮತ್ತು ನೀತಿ ಕಥೆಗಳು. ಇದು 7 ಭಾಗಗಳಲ್ಲಿ ಈ ಹುಂಟ್ ಅಂತಕ್ಕಂಥವನು ಹೇಳ್ತಾನೆ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಜನಪದ ಕಥೆಗಳನ್ನು ಸ್ಥೂಲವಾಗಿ ಈ ಪುರಾಣಗಳು ಮತ್ತು ಐತಿಹ್ಯಗಳು, ಮೈತ್ ಆ್ಯಂಡ್ ಲೆಜೆಂಡ್ಸ್, ಇವು ಮನರಂಜನೆಗಳೆಂದು 3 ಭಾಗಗಳಾಗಿ ಹೇಳ್ತಾ ಹೋಗ್ತವೆ. ಮತ್ತು ಅಷ್ಟೇ ಅಲ್ಲ, ಸ್ಟಿತ್ ಥಾಮ್ಸನ್ ಮತ್ತು ವಾಕ್ ಸಂಪ್ರದಾಯದ ಕಥೆಗಳನ್ನು ಈ ಬಗೆಯಲ್ಲಿ ಅವರು ಒಂದು ಕಡೆ ಗುರುತಿಸ್ತಾರೆ. ಸ್ಟಿತ್ ಥಾಮ್ಸನ್ ಮತ್ತು ವಾಕ್ ಸಂಪ್ರದಾಯದ ಕಥೆಗಳು ಅದು ಸ್ಟೋರೀಸ್ ಆಫ್ ಓರಲ್ ಟ್ರೆಡಿಷನ್ ಅಂತ. ಅವುಗಳಲ್ಲಿ ಐತಿಹ್ಯ ಸಂಪ್ರದಾಯಗಳು, ಸ್ಥಳ ಐತಿಹ್ಯಗಳು, ವ್ಯಕ್ತಿ ಐತಿಹ್ಯಗಳು, ಕಾರ್ಯಕಾರಣ, ಅದರಲ್ಲಿ ಸ್ಥಳ ಐತಿಹ್ಯಗಳು, ಕಥೆಗಳು ಅಂತಕ್ಕಂಥದ್ದನ್ನ ಗುರುತಿಸ್ತಾರೆ. ಇಲ್ಲಿ ಕಥೆಗಳಲ್ಲಿ ಕಿನ್ನರ ಕಥೆಗಳು ಮತ್ತು ಘಟನಾ ಐತಿಹ್ಯಗಳು, ಇವುಗಳ ಉದ್ದೇಶ ಸತ್ಯ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಕಟ್ಟುಕಥೆಗಳಲ್ಲಿ ಮಾರ್ಷನ್ನಲ್ಲಿ ಪ್ರಾಣಿ ಕಥೆಗಳು, ಕಾಲ್ಪನಿಕ ಕಥೆಗಳು. ಪ್ರಾಣಿ ಕಥೆಗಳಲ್ಲಿ ಅತಿಮಾನುಷ ಕಥೆಗಳು, ವಿನೋದ ಕಥೆಗಳಿದ್ದರೆ, ಕಥೆಗಳಲ್ಲಿ ತಂತ್ರಿಗಳ ಕಥೆಗಳು ಮತ್ತು ಇವುಗಳ ಉದ್ದೇಶಗಳಿರ್ತವೆ. ಕಾಲ್ಪನಿಕ ಅದರಲ್ಲಿ ಕಥೆ ಹೇಳ್ತಕ್ಕಂಥದ್ದು ಇರುತ್ತೆ. ಹೀಗೆ ಜನಪದ ಕಥೆಯ ಉಗಮ ವಿಕಾಸವನ್ನು ಕುರಿತು ಲೋಕಸೃಷ್ಟಿಯಾದ ಉದ್ಗ್ರಂಥವನ್ನು ರಚಿಸತಕ್ಕಂಥ ಪಂಡಿತರು ಸ್ಟ್ಯಾಂಡರ್ಡ್ ಡಿಕ್ಷನರಿ ಆಫ್ ಫೋಕ್ಲೋರ್, ಮೈಥಾಲಜಿ ಆ್ಯಂಡ್ ಲೆಜೆಂಡ್ನಲ್ಲಿ ಜನಪದ ಕಥೆಗಳನ್ನು ಐತಿಹ್ಯ, ಕಿನ್ನರ ಕಥೆಗಳು, ಪ್ರಾಣಿ ಕಥೆಗಳು, ನೀತಿ ಕಥೆಗಳು ಹಾಗೂ ಪುರಾಣಗಳೆಂದು ವಿಭಾಗಿಸಿದ್ದಾರೆ. ಲೆಜೆಂಡ್, ಫೇರಿ ಟೇಲ್ಸ್, ಅನಿಮಲ್ ಟೇಲ್ಸ್, ಟ್ಯಾವೆಲ್ಸ್, ಮೈತ್ಸ್ ಅಂತ ಹೇಳ್ತಾರೆ. ಹೀಗೆ ಅನೇಕ ವಿಚಾರಗಳು ಇಲ್ಲಿ ಹೇಳ್ತಾ ಹೋಗಿರ್ತಕ್ಕಂಥದ್ದನ್ನ ಗುರುತಿಸ್ತಾ ಹೋಗ್ಬೋದು. ಬಹುಶಃ ಎಲ್ಲ ಕಥೆಗಳನ್ನು ನಾವು ನೋಡ್ತಾ ಹೋದಾಗ ಕಥೆಗಳನ್ನು ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಈ ಗಾದೆಗಳು ಮತ್ತು ಒಗಟುಗಳು